ಪಂಚ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ನಿಮಗಾದರೂ ಈ ನಿಮ್ಮ ಸಹೋದರಿಯ ಕಷ್ಟವರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ಈ ನಿಮ್ಮ ಸಹೋದರಿಯ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ, ಪರಿಹರಿಸಿ ಕಾಪಾಡು. ಭೀಮನ ಕೆಚ್ಚಲೆ ರಾಣಿ ಪಾಂಡವರ ಪಣವೇಣಿ ವೈರಿ ಕುರುಕುಲಾದ ಮರನು ದೇವೆ ವೈರಿ ಕುರುಕುಲಾದ ಮರನು ಒಲಿಸುವನು ಸಿರಿಯನ್ನೆರೆದು ದೂರಾಂಕಾರರು ದೇವೆ ಸಿರಿಯನ್ನೆರೆದು ದೂರಾಂಕಾರ ಧಿಕ್ಕರಿಸಿ ಬಲಿಸೊಟ್ಟಿನಿ ನೆರವ ದೇವೆ ಧಿಕ್ಕರಿಸಿ ಬಲಿಸೊಟ್ಟಿನಿ ನೆರವ ವೈ ಕುರುಕುಲಾದ ಮರನು ದೇವೆ ಹಣಿದರೆಂಬುತ ಹತ್ತರೆಯಿಂದಲೇ ಸೊಕ್ಕಿದ ಕುರುಡನ ಕುರ್ಮಿಗಳ ಪಾಂಚಾಲೆ ಹಣಿದರೆಂಬುತ ಹತ್ತರೆಯಿಂದಲೇ ಸೊಕ್ಕಿದ ಕುರುಡನ ಕುರ್ಮಿಗಳ ಭೈಕ್ಷಸವಲ್ಲವ ಭೈಕ್ಷಿಸಿ ನಮಗ ನ್ಯಾಯ ವಯಸಗಿದ ರಾಕ್ಷಸರಂ ದೇವಿ ಭೈಕ್ಷಸವಲ್ಲವ ಭೈಕ್ಷಿಸಿ ನಮಗ ನ್ಯಾಯ ವಯಸಗಿದ ರಾಕ್ಷಸರಂ ಲಕ್ಷಿಸದೆ ಸಕ್ಕಡಗಿಸಿ ಮುಕ್ಕಸದಿರುವನು ನನಗೊಳಗೆ ಲಕ್ಷಿಸದೆ ಸಕ್ಕಡಗಿಸಿ ಮುಕ್ಕಸದಿರುವನು ನನಗೊಳಗೆ ಸಭೆಯಲ್ಲಿ ಪತ್ನಿಯ ಗರ್ವವ ಜರಿದು ಸಭೆಯಲ್ಲಿ ಪತ್ನಿಯ ಗರ್ವವ ಜರಿದು ಮೂರ್ಖರ ಎದೆಯನ್ನು ಬಗೆಯುವ ಮೂರ್ಖರ ಎದೆಯನ್ನು ಬಗೆಯುವ ವೈ ಕುರುಕುಲಾದ ಮರನು ಒಲಿಸುವನು ಸಿರಿಯನ್ನೆರೆದು ದೂರಾಂಕಾರರು ಸಿರಿಯನ್ನೆರೆದು ಧಿಕ್ಕರಿಸಿ ಬಲಿಸೊಟ್ಟಿನಿ ನೆರವ ಧಿಕ್ಕರಿಸಿ ಬಲಿಸೊಟ್ಟಿನಿ ನೆರವ ವೈ ಕುರುಕುಲಾದ ಮರನು ಒಲಿಸುವನು ಸಿರಿದು ಸಾಡುವನು ಪಾಂಚಾಲಿ ಪ್ರಿಯತಮೆ, ಈ ನನ್ನ ನೆಚ್ಚಿನ ಗದಗೆ ಬೆಚ್ಚಿ ಬೀಳುವವರನ್ನು ರಾಜ್ಯದಿಂದ ಕೊಚ್ಚಿ ನುಚ್ಚು ನೂರಾಗಿಸಿ ಬಿಡುತ್ತೇನೆ. ಏಕೆ ಹೇಗೆ ದುಃಖಿಸುತ್ತಿರುವೆ? ದ್ರೌಪದ, ಕಳೆದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಹೀಗೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಶ್ರೀಕೃಷ್ಣ ಪರಮಾತ್ಮನ ದಯದಿಂದ ನಿನ್ನಿ ಬಹುದಿನದ ಚಿಂತೆಯು ಬಹಳ ಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಶಾಂತಳಾಗು ದ್ರೌಪದ. ಶಾಂತಿ 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 ಎನ್ನು ಬಿಟ್ಟಿಲ್ಲವೇನಣ್ಣ? ಎನ್ನ ಹುಚ್ಚುತನದ ಭ್ರಾಂತಿ ದೂತ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ತೊರೆದು ಘೋರ ಕಷ್ಟ ಪರವಿಲ್ಲದೆ ತುಂಬಿದ ರಾಜಸಭೆಯಲ್ಲಿ ಪಾಂಚಾಲಿ ಹೆಣ್ಣ ಕೊಡೆ ಮೇಲೆ ಕುಳಿತುಕೊಂಡು ಥರ ಥಟ್ಟಿ ಕರದನಲ್ಲ ಆ ಕುರುಡರ ಕುನ್ನೆ ಆಗಲು ಶಾಂತಿ ಅಡಿಗಡಿಗೂ ಕೋರ ಧೂಮ ಖ್ಯಾತಿವಿನಂತೆ ಅಡ್ಡಗಟ್ಟಿ ಕಾಡುತ್ತಿಲ್ಲವೇ? ಆ ಗುರು ಸಂತತಿಯ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನು ಅಂತಿಸುತ್ತಿಲ್ಲವೇ? ಸಪ್ರಸನ್ನ ಕಪಟ ದೂತ್ಯ ಭೀಕರ ಖಾನನ ವಾಸ ಕೈಲಾಗದ ಯಾಡಿಗಳಂತೆ ತಲೆ ಮರೆಸಿಕೊಂಡು ಮುಗಿಸಿದ ಜ್ಞಾತವಾಸ ಅವುಗಳ ಸ್ಮರಣೆಯನ್ನು ಒಮ್ಮೆ ಸ್ಮರಿಸಿಕೊಳ್ಳಿ. ತಮ್ಮ ಚಿತ್ರ ವಿಚಿತ್ರವಾದ ಪ್ರತಿಕಾರವು ಮುನ್ನುಗ್ಗಿದರೂ ನುಗ್ಗಬಹುದು. ಅದನ್ನಳಿದು ಬಾರಿ ಬಾರಿಗೂ ಶಾಂತಿವಾದಬೇಕೇ ಆಗ್ಬೇಕಾ? ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಸ್ವಲ್ಪ ಶಾಂತಿ ತಾಳು. ಶ್ರೀಕೃಷ್ಣ ಪರಮಾತ್ಮನು ಈಗಾಗಲೇ ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನವಾಗುವುದು. ನಂತರ ನಮ್ಮ ಮುಂದಿನ ನಿರ್ಧಾರವನ್ನು ಆಲೋಚಿಸೋಣ. ಕೃಷ್ಣ ಕೃಷ್ಣ ಕೃಷ್ಣ
ದೇವಾನಿ ದಯೆ ತೋರು ಬಾ ದೀನರ ದಾತ ದೇವಾನಿ ದಯೆ ತೋರು ಬಾ ದೇವಾನಿ ದಯೆ ತೋರು ಬಾ ಸಮ್ಮತಿ ದಾತ ಸುಜನರ ಪ್ರೇತ ಸಮ್ಮತಿ ದಾತ ಸುಜನರ ಪ್ರೇತ ಬಾಮಾತೀತ ಭಾಗ್ಯ ಪ್ರದಾತ ಭಾಗ್ಯ ಪ್ರದಾತ ಅನುದಿನ ನಿನ್ನಯ ಕೃಷ್ಣ ಕೃಷ್ಣ ಅನುದಿನ ನಿನ್ನಯ ಧನಪಾದವನ ಅನುದಿನ ನಿನ್ನಯ ಧನಪಾದವನ ಪರಮಾತ್ಮ ಅನುದಿನ ನಿನ್ನಯ ಧನಪಾದವನ ಕನಸು ಮನಸ್ಸಿನೋ ಜಾನಿಪೆನಯ್ಯ ಕನಸು ಮನಸ್ಸಿನೋ ಜಾನಿಪೆನಯ್ಯ ದೇವಾನಿ ದಯೆ ತೋರು ಬಾ ದೀನರ ದಾತ ದೇವಾನಿ ದಯೆ ತೋರು ಬಾ ದೇವಾನಿ ದಯೆ ತೋರು ಬಾ ಪರಮಾತ್ಮ ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪರಮಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಬಹಳ ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುಬೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಬೇಕು ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು? ಅದಕ್ಕಿಂತ ಉಭಯರು ಶಾಂತಿಯುತವಾಗಿ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಧರ್ಮನಂದನ, ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ದರೆಯದು ರಾಸೆಗೆ ಕಾಳಗ ಬಯಸಿ ದರೆಯದು ರಾಸೆಗೆ ಕಾಳಗ ಬಯಸಿ ನರ
ಹತ್ಯೆಗೆ ನಾ ಗುರಿಯಾಗುವುದೇ ಧರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದನೆ ಕರು ಒಡೆದಾಡಿ ಮಣಿಪರೋ ಹಿಂದೆ ಅನೇಕರು ಒಡೆದಾಡಿ ಮಣಿಪರೋ ಭರತ ಭೂಮಿಯನ್ನು ಯಾರಾಳಿದರು ಸರಿ ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬೊಗುಳಿಯಂತೆ ಸಿರಿಭೋಗ ನೈವರ ಜಲದ ಬೊಗುಳಿಯಂತೆ ಸಿರಿಭೋಗ ನಶ್ವರ ಮದನ್ವಯ ಅಶಾಶ್ವತ ನರ ಜನ್ಮ ಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ ಪರಮಾತ್ಮ ಧರ್ಮನಂದನ ಇಷ್ಟೊಂದು ಅನರ್ಥಗಳು ನಡೆಯಕೂಡದೆಂದೇ ನನ್ನ ಆಲೋಚನೆ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ ಆದ್ದರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿ ಹೋಗಿ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸುವ ಮುಕುಂದ ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು ಧರ್ಮನಂದನ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ವಾಸುದೇವ ನಮ್ಮ ಅಭಿಮತವೇ ಮಂದಮತಿಯ ಗೌರವದಳು ಸಂಧಿ ನಮಗೆ ಸಲ್ಲದು ಪರಮಾತ್ಮ ಮಂದಮತಿಯ ಗೌರವದಳು ಸಂಧಿ ನಮಗೆ ಸಲ್ಲದು ತಂದೆ ತಾಂಡು ಜನಕ ನಾಣ್ಯ ವಂದಿಸಬೇಡುವೆ ನಿನಗೆ ಪರಮಾತ್ಮ ತಂದೆ ತಾಂಡು ಜನಕ ನಾಣ್ಯ ವಂದಿಸಬೇಡುವೆ ನಿನಗೆ ಮಂದಮತಿಯ ಗೌರವದಳು ಸಂಧಿ ನಮಗೆ ಸಲ್ಲದು ಪರಮಾತ್ಮ ಭೀಮಸೇನ ಭಿಕ್ಷಬೇಡುವುದಕ್ಕೆ ರಾಜ ಅವರಪ್ಪನ ಆಸ್ತಿಯೇ ಭಿಕ್ಷಬೇಡುವುದಕ್ಕೆ ರಾಜ ಅವರಪ್ಪನ ಆಸ್ತಿಯೇ ಶ್ರಮವಹಿಸಿ ದುರ್ಮಿತರೆ ತಪ್ಪಿದ ಗರ್ಭಶೀಲ ದೊರೆಯಲು ತಪ್ಪಿದ ಕುರು ರಾಜ್ಯಗಳಂ ಗರ್ಭಶೀಲ ದೊರೆಯಲು ಮಂದಮತಿಯ ಗೌರವದಲ್ಲಿ ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ವಾಸುದೇವ ಭೀಮಸೇನ ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾಗಿ ಕೋಟೆ ಎಂಬಂತೆ ಬಳಸಿ ನಿಂತಿರುವುದು ಅದನ್ನು ಭೇದಿಸಿ ಮುನ್ನುಗ್ಗೋಣ ಎಂದರೆ ಮಾತೃ ಎಂಬ ಪಾಶವು ನಮ್ಮನ್ನು ಅಡ್ಡಗಟ್ಟು ಚರ್ಚೆ ಸುಡಬೇಕು ಈ ನಮ್ಮ ಏಳು ಜನ್ಮವನ್ನು. ಭೀಮಸೇನ ನೀನು ಸಹ ಸಂಧಿಗೆ ಸಂಬಂಧಿಸಿದಂತೆಯೇ ಸರಿ. ಅರ್ಜುನ ಇದಕ್ಕೆ ನಿನ್ನ ಉತ್ತರ? ಪರಮಾತ್ಮ
ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಅಪಜಯ, ಅಪಜಯ, ಆದಿಯಿಂದಲೂ ಅಪಮಾನ ಧಿಕ್ಕಾರವಿರಲಿ ಈ ಏಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದಿರುವರೆ ತಂಗಿ ದೃಪದ ನರೇಂದ್ರನೆಂದಿನಿ ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ ತೋರದಿ ಹೇಗೆ
ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ಇವರು ನನ್ನ ಪತಿ. ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನುಮತಿಯಿಂದ ಭಂಡ ಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಿ ಶಾಲೆಗೆ ಹೋಗಿ. ಸಾಕು ನಿಲ್ಲಿಸು, ಸಾಕು ನಿಲ್ಲಿಸು. ನೀನು ಹಾಕುಟಕ್ಕುವನು ಸೃಷ್ಟಿಯ ಶಕ್ತಿಯ ಸಮಸ್ತಗಳೇ ಎದುರಾಗಲಿ, ಸಪ್ತ ಸಾಗರಗಳ ಗೋರ್ಗಳೆಯಲಿ, ಕುಲಾಗಿರಿಗಳ ಚಲಿಸಲಾರಂಭಿಸಲಿ, ಪಾರ್ವತ ಗ್ರಹಗಳೇ ಸೋಲಿಸಲಿ, ಕ್ಷೇತ್ರೀಯ ಯೋಚಿತವಾದ ಧರ್ಮ ಇಂಗದೆ ಆ ಗುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಪಾಂಚಾಲ ತಲೆ ಎತ್ತಲು ಬಿಡುವುದಿಲ್ಲ. ಪಡ ಪಡ ಬಿಡಿಯುತ್ತ ಬಡ ಕೌರವನ ದೇವೆ, ಪಡ ಪಡ ಬಿಡಿಯುತ್ತ ಬಡ ಕೌರವನ ಪಡ ಮುರಿಯದೆ ಬಿಡುವೆನು ಗದೆಯಲ್ಲಿ ನಾ ದೇವೆ, ಪಡ ಮುರಿಯದೆ ಬಿಡುವೆನು ಗದೆಯಲ್ಲಿ ನಾ ಪಡೆದು ಶ್ವಾಸನ ಒಡಲನ್ನು ಬಗೆದು ದೇವೆ, ಪಡೆದು ಶ್ವಾಸನ ಒಡಲನ್ನು ಬಗೆದು ಬೆಳಗಲ ರಘುತಲಿ ಮುಡಿಕಾಟು ಬೆಳಗಲ ರಘುತಲಿ ಮುಡಿಕಾಟು ರೂಪದ ಸುತೆ ಸತಿಯುನೇ ನುತ ಮನೋತ್ರ ಚರಿತೆ, ಸತಿಯುನೇ ನುತ ಮನೋತ್ರ ಚರಿತೆ ರೂಪದ ಸುತೆ ರೂಪದ ಸುತೆ ರೂಪದ ಸುತೆ. ಪಾಂಚಾಲಿ ಸಾವಿರಾರು ಆನೆಗಳ ಬಲವುಳ್ಳ ರುದ್ರಾಂಶನಾದ ಸಂಭೂತ ರುದ್ರಾಂಶನಾದ ಈ ಭೀಮಸೇನನ ಪರಾಕ್ರಮದ ಮೇಲೆ ನಿನಗೆ ಅನುಮಾನವನ್ನುಂಟಾಯಿತೆ. ಮುಂದೆ ನೀನೇ ನೋಡುತ್ತಿರುವ ಈ ಜಗಜಟ್ಟಮನ ಚಾತುರತೆಯನ್ನು. ಎಂತಹ ಪೌರುಷದ ಮಾತುಗಳು, ಅದೆಂತಹ ಪೌರುಷದ ಮಾತುಗಳು! ಈ ನಿಮ್ಮ ಪೌರುಷತ್ವ ಅಂದು ತುಂಬಿದ ರಾಜ್ಯಸಭೆಯಲ್ಲಿ ಆ ದುರ್ಯೋಧನ ಆಜ್ಞೆ ಮಾಡಿದಾಗ, ಆ ದುಶ್ಯಾಸನು ಈ ನನ್ನ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಹೋಗಿತ್ತು, ಎಲ್ಲಿ ಹೋಗಿತ್ತು ಈ ನಿಮ್ಮ ಪೌರುಷ? ಸಾಕು, ಸುಮ್ಮನೆ ಇರಿ. ನಿನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ. ನಾನು ನಿಮ್ಮನ್ನು ಹೊಗಳುತ್ತಿರುವೆನು ಎಂದು ತಿಳಿದುಕೊಳ್ಳುತ್ತಿರುವಿರಾ? ಪ್ರಾಣೇಶ್ವರ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ಬೇಕು ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ಪಾಂಚಾಲಿ ಮುಂದೇನೆಂದು ಹೇಳಬಾರದೆ? ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಅಂದು ತುಂಬಿದ ರಾಜಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಈ ಧರೆಗೆ ಕೆಡಹುವೆ ಎಂದು ನೀವು ಮಾಡಿರುವ ಪ್ರತಿಜ್ಞೆ ಏನಾಯಿತು? ನಿಮ್ಮಯ ಬಾಳೆ ತಕಿ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ ಆ ದುರ್ಯೋಧನ
ನಿಮ್ಮಯ ಬಾಳೆ ನಿಮ್ಮಯ ಬಾಳೆ ನಿಮ್ಮಯ ಬಾಳೆ ನಿಮ್ಮಯ ಬಾಳೆ ನಿಮ್ಮಯ ಬಾಳೆ ಅಣ್ಣ, ತಂಗಿ, ಇವರಾರು ನನ್ನ ಪತಿಗಳಲ್ಲ ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ತಂಗಿ, ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿ ದೃಪದ ನರೇಂದ್ರ ನಂದಿನಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ನಾನೇನು ಮಾಡಲಿ ವಾಸುದೇವ? ಅದಕ್ಕೆ ನೀನೇನು ತಾನೇ ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಏಕೆ? ಇವಳು ಹೇಳಿದ್ದನ್ನು ನೀನು ಸಹ ಕೇಳಲಿಲ್ಲವೇ? ಬಿಡು. ಏಕೆ ನೀನು ಸಹ ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ವಾಸುದೇವ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮಗಳೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅದನ್ನು ಅವರೇ ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಅಂದು ಕುರಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮೊಡದಿ ಪೋಚಾಲಿಯ ಬಿಡುಮುಡಿಯ ಕಟ್ಟಿಸುವೆ ನೆನಪ ಎಲಗದ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿಗಟ್ಟುವೆ ನೆನದಂ ನುಡಿದಯೋ ಗಂಡುಗಲಿ ನೀನಂದು ಡಂಬದ ನುಡಿಯ ಬಾವಾ ನುಡಿದು ವಾಸುದೇವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ ನಿನ್ನ ಕುಹಂಕ ಕಂಟಕದ ಕರ್ಕಾಟಕದ ಬಿರುನುಡಿ ಕಣ್ಣೀರು ಕಡೆಯದಿರುವಲ್ಲವೇ? ಈ ನಿನ್ನ ಕಂಬನಿಯ ಬದಲಾಗಿ ಎಂಡಿನ ಕಣ್ಣೀರಿನ ಸಶಸ್ತ್ರಾರು ಮಾಡಿ ಕಂಬಳಿಯಂತೆ ಏರಿಸುವೆ. ಕಾಲನ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಲಕ್ಕೆ ಕುರು ಸಮುದ್ರವನು ಸೆಳೆದು ತರುವನು. ದುರ್ಯೋಧನ ದುಶ್ವಾಸನ ದುಷ್ಟ ಕೀಟಗಳ ಬಗದು ದುಶ್ವಾಸನ ಒಡಲ ಪುಡಿಗುಟ್ಟಿ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವನು ಈ ನಿನ್ನ ಬಿಡುಮುಡಿಯ ಪಡ ಎದುರು ಯತಯ ನರಕಮರ್ದನ ಭೀಮಸೇನ ಕೇಳನ್ನ ವಿಮತ ಹೊಲಸೋನ್ನತೆಯ ಕುಲ ಏಡಿಗಳನ್ನು ತಲೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಲೆಗಳನ್ನು ಸೆರನ ದಾಹ ಮುಗಿಸಿಕೊಳ್ಳುವೆ. ಹೊಲಸೋನ್ನತೆಯ ಕುಲ ಏಡಿಗಳನ್ನು ತಲೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಲೆಗಳನ್ನು ಕೆಳಸಿರನ ದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಭೀಮಸೇನ ಪಾಂಡವರ ರಸಿಯ ಕುರುಬನ ಮುಟ್ಟಿದ ಚಂಡ ಕೌರವನ ಪಾಂಡವರ ರಸಿಯ ಕುರುಬನ ಮುಟ್ಟಿದ ಚಂಡ ಕೌರವನ ಗುಂಡಿನಲ್ಲಿ ಕಂಡ ಎಲುಬಗಳ ತುಂಡರಿ ಬೇರನ ಚಂಡಿ ಕೌತನವ ಮಾಡಿಸುವೆ. ಕಂಡ ಎಲುಬಗಳ ತುಂಡರಿ ಬೇರನ ಚಂಡಿ ಕೌತನವ ಮಾಡಿಸುವೆ. ಗೆಳವ ಕೋರ್ಮೂದವನ್ನು ಆರ್ವಡಿಸಿ ಗೆಳವ ಕಾರ್ಮೋಡವನ್ನು ಆರ್ವಡಿಸಿ ಭೀಮನ ಗದೆಯ ಪ್ರಚಂಡೋತ್ಸವನ್ನು ತೋರ್ಪಡಿಸಿ ಗೆಳವ ಕಾರ್ಮೋಡವನ್ನು ಆರ್ವಡಿಸಿ ಭೀಮನ ಗದೆಯ ಪ್ರಚಂಡೋತ್ಸವನ್ನು ತೋರ್ಪಡಿಸಿ ದರ್ಪದಿ ನರವ ಕೌರವನ ಕಾಲ್ಗಳನ್ನು
ಅದೇ ನರವ ಕೌರವರ ಕಾಲ್ಗಳನ್ನು ಬಿಡಿದು ಗಿರಗಿರನ ತಿರುಗಿಸಿ ನೆಲ ಕಪ್ಪಳಿಸುವೆ. ಉನ್ನತೆಯ ಕುಲ ಏಡಿಗಳನ್ನು ತಲೆ ತಂದು ಬೆಳಕೆ ತಲೆಗಳನ್ನು ಗಿರಣಗಳನ್ನು ತೆರೆಸಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ ಭೀಮಸೇನ, ಯುದ್ಧವೂ ಸಹ ಸಿದ್ಧ. ದಯಮಾಡಿ ಸಂಧಿಯನ್ನು ನಿರಾಕರಿಸಬಿಡು. ಭೀಮಸೇನ, ಭೀಮಸೇನ. ಪರಮಾತ್ಮ, ಅರ್ಜುನ, ವಿಷಸರ್ಪಕ್ಕೆ ಹಾಲುಣಿಸಿ ಕಣಿಕರಿಸಿದರೆ ವಿಷವು ಅಮೃತವಾಯಿತೆ. ಮುಖ್ಯವಾಗಿ ಪಾಂಡವರ ಪ್ರತಿಷ್ಠೆ ಕೀರ್ತಿ ಆ ಚಂದ್ರಾರ್ಥವಾಗಿ ಉಳಿಯಬೇಕೆಂದರೆ ಸಂಧಿಯನ್ನು ನಿರಾಕರಿಸಲೇಬೇಕು. ಪರಮಾತ್ಮ, ಯುದ್ಧವು ನಡೆದು ತೀರಲೇಬೇಕು. ಅರ್ಜುನ, ಅರ್ಜುನ, ಧರ್ಮನಂದನ, ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆಯು ಹತ್ತಿ ದಗದಗನೆ ಉರಿಯಲಾರಂಭಿಸಿರುವುದು. ಇದರಲ್ಲಿ ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಅವರಲ್ಲಿರದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಬೇಕು ಧರ್ಮನಂದನ? ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. 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 ಕರುಣಾನಿಧಿ ಮಾನವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ನಿಧಿ ಮಾಧವ. ಕಂಜಳ ನಯನ ಗಮನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಜಳ ನಯನ ಗಮನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಜಳ ನಯನ ಗಮನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ. ಕರುಣಾನಿಧಿ ಮಾಧವ, ನವ ಮಾಧವ. ಪರಮಾತ್ಮ, ಧರ್ಮನಂದನ, ಹಿಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿತ್ತಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನವ ನೆಮ್ಮದಿಗಾದರೂ ಈ ಸಂಧಿಯ ಪ್ರಯತ್ನವು ನಡೆಯಲೇಬೇಕು. ಭೀಮಾರ್ಜುನರ ಕೋಪಾಗ್ನಿ ಜಾರಿಯು ಆರಲೇಬೇಕು. ತಂಗಿ ದೃಪದ ನರೇಂದ್ರನಂದಿನ ಕಣ್ಣೀರಿನ ಕಾಲುವೆಯು ಬತ್ತಲೇಬೇಕು.
ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿಯೇ ನಾಳಿನ ಕುರುಸಭೆ. ಅಣ್ಣ, ತಂಗಿ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡ್ರಿ. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಕೂಡ ನಿನ್ನನ್ನೇ ಕೂಡಿದೆ ಅಣ್ಣ. ಈಗ ಚೆನ್ನಾಯಿತು. ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನದಿ. ಚಿಂತೆ ಪಡದಿರು ನನಗೆ ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನ. ಚಿಂತೆ ಪಡದಿರು ಯಾಕೊಲ್ಲ ಪಡಲೇಕೆ ಮೃದು ಹೃದಯಳೆ ನೀನು. ನನಗೆ ಯಾಕೊಲ್ಲ ಪಡಲೇಕೆ ಮೃದು ಹೃದಯಳೆ ನೀನು. ಮರೆಬೆನೆ ನಿನ್ನ ವೈರಿ. ತಂಗಿ, ಮರೆಬೆನೆ ನಿನ್ನ ವೈರಿ. ನೀನಸು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ತಂಗಿ, ನೀನಸು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಎಳಿಗೆಗಾಗಿಗೆ ಮರೆತಿಹ ನಿಂತ್ರಾಂತಿ. ನಿಮ್ಮ ಎಳಿಗೆಗಾಗಿಗೆ ಮರೆತಿಹ ನಿಂತ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತ ಪಡದಲ್ಲಿ ಚಿಂತ ಎಂದಿರು. ತಂಗಿ, ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತ ಪಡದಲ್ಲಿ ಚಿಂತ. ಚಿಂತೆ ಪಡದಿರು ಶಾಂತಿಯ ತಾಳೆ ಹೃದಯ ನಿನ್ನಯ ಮನ. ಚಿಂತೆ ಪಡದಿರು ಭವಿಸಿದ ಕೌರವರ ಮೂಲವ ಸಂಹರಿಸಿ. ಭವಿಸಿದ ಕೌರವರ ಮೂಲವ ಸಂಹರಿಸಿ. ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂಬಿಸಿ. ನಿನ್ನಯ ಮನದ ಬೇಗೆಯನ್ನು ನಂಬಿಸಿ. ಸರ್ಪಲಾಂಛನನ ದರ್ಪವ ಮುರಿದು ಕಪಿಧ್ವಜವ ದಿಗ್ವಿಜಯದಿ ನೆಲೆಸುವೆ. ಸರ್ಪಲಾಂಛನನ ದರ್ಪವ ಮುರಿದು ಕಪಿಧ್ವಜವ ದಿಗ್ವಿಜಯದಿ. ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನದ. ಚಿಂತೆ ಪಡದಿರು ಮನದಳು. ಚಿಂತೆ ಪಡದಿರು ಸದೆಯಳು. ಚಿಂತೆ ಪಡದಿರು. ತಂಗಿ, ಅಣ್ಣ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನ ಮನಸ್ಸನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡೇ ಬರುವೆನು. ನೀನಿನ್ನು ಸಂತೋಷದಿಂದ ಹೋಗಿ ಬಾ ತಂಗಿ. ಕೃಷ್ಣ, 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 ಕೃಷ್ಣ.
ಏ